ಯಾವ ಬಿಜೆಪಿ ಶಾಸಕರ ಜೊತೆಯೂ ಮಾತುಕತೆ ನಡೆಸಿಲ್ಲ. ಯಾವ ಬಿಜೆಪಿ ಶಾಸಕರನ್ನು ಜೆಡಿಎಸ್ಗೆ ಬರುವಂತೆ ಆಹ್ವಾನಿಸಿಲ್ಲ. ಈ ಮಾತನ್ನ ಹೇಳಿರೋದು ಜೆಡಿಎಸ್ ಶಾಸಕ ದೇವಾನಂದ ಚೌಹಾಣ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾವ ಬಿಜೆಪಿ ಶಾಸಕರ ಜೊತೆಯೂ ಮಾತುಕತೆ ನಡೆಸಿಲ್ಲ, ಯಾವ ಬಿಜೆಪಿ ಶಾಸಕರನ್ನು ಜೆಡಿಎಸ್ಗೆ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಸುವರ್ಣ ನ್ಯೂಸ್ಗೆ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್, ನಾನು ಬಿಜೆಪಿ ಶಾಸಕರ ಜೊತೆ ಓಡಾಡಿಲ್ಲ, ಮುಖ ನೋಡಿ ಮಾತಾಡಿಲ್ಲ. ವಿಜುಗೌಡ ಬಳಿ ಯಾವುದೇ ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್. ವಿಜುಗೌಡ ಮಾಡಿದ್ದಂತಹ ಇಂಥದೊಂದು ಆರೋಪಕ್ಕೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೆಡಿಎಸ್ ಶಾಸಕ ದೇವಾನಂದ ಚೌಹಾಣ್. ನಾನು ಯಾವ ಬಿಜೆಪಿ ಶಾಸಕರ ಜೊತೆಯೂ ಮಾತುಕತೆ ನಡೆಸಿಲ್ಲ, ಯಾರನ್ನೂ ಕೂಡ ಜೆಡಿಎಸ್ಗೆ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿಲ್ಲ. ಬಿಜೆಪಿ ಶಾಸಕರ ಜೊತೆಯೂ ನಾನು ಓಡಾಡಿಲ್ಲ, ಮುಖ ನೋಡಿ ಮಾತಾಡಿಲ್ಲ. ಸುವರ್ಣ ನ್ಯೂಸ್ಗೆ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ವಿಜುಗೌಡ ಅವರ ಬಳಿ ಯಾವುದೇ ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ರಾಜಕೀಯದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತದೆ. ಅದು ವಿಶೇಷವಾಗಿ ಶಾಸಕರ ಆಪರೇಷನ್ ವಿಚಾರದಲ್ಲಿ ವಿಜಯಗೌಡ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಜೆ ಡಿ ಎಸ್ನ ಶಾಸಕರಂಥ ಚೌಹಾಣ್ ಅವರು ಬಿ ಜೆ ಪಿಯ ಕೆಲ ಶಾಸಕರ ಜೊತೆ ಓಡಾಡ್ತಿದ್ರು ಅನ್ನೋದು ನಮ್ಮ ಜೊತೆ ಅವರು ಇದರ ಜೊತೆ ಮಾತನ್ನ ಸರ್, ಈಗ ನಿಮ್ಮ ಮೇಲೆ ಒಂದು ಆರೋಪ ಮಾಡಿರುವಂಥ ವಿಜಯಗೌಡ ಅವರು, ನೀವು ಬಿ ಜೆ ಪಿ ಶಾಸಕರನ್ನ ಜೆ ಡಿ ಎಸ್ಗೆ ಕರೆತರುವಂಥ ಪ್ರಯತ್ನ ಮಾಡ್ತಾಯಿದ್ರಿ ಸರ್. ಇಲ್ಲಿವರೆಗೆ ಅಂತೂ ಅದರದ್ದು ಅವಶ್ಯಕತೆ ನಮಗೆ ಇಲ್ಲರಿ ಸರ್. ಅವಶ್ಯಕತೆ ಇಲ್ಲಂದರೆ ಮತ್ತು ಅವ್ರ ಹತ್ರ ಹೋಗೋದು, ಅವ್ರಿಗೆ ಆಪರೇಷನ್ ಮಾಡೋದು ಅವಶ್ಯಕತೆ ಏನಂದ್ರೆ ಈಗ ಮೈತ್ರಿ ಸರ್ಕಾರವನ್ನು ಸೇಫ್ ಮಾಡ್ಕೊಳ್ಲಿಕ್ಕೋಸ್ಕರ ಎಲ್ಲೊಂದು ಕಡೆ ಆಪರೇಷನ್ ಕಮಲದ ವಿರುದ್ಧ ರಿವರ್ಸ್ ಆಪರೇಷನ್ನ ಮಿತ್ರ ಪಕ್ಷಗಳು ನಡೆಸ್ತಾ ಇದ್ವಿ ಅನ್ನುವಂಥದ್ದು ಮಾಹಿತಿಗಳಿತ್ತು. ಹಾಗಾಗಿ ಕುಮಾರಸ್ವಾಮಿ ಅವರು ನಿಮ್ಮನ್ನು ಬಳಸ್ಕೊಳ್ತಾ ಇದ್ರು ಅದಕ್ಕೆ ಅನ್ನುವಂಥದ್ದು. ಮೊನ್ನೆ ನಮ್ಮ ಹಿರಿಯರು ಹಾಗೂ ರಾಜ್ಯದ ಕಂಡಿರದ ನಾಯಕರು ದೀನದಲಿತರ ಬಂದು ಅವರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಸಮಯನೇ ನಮಗೆ ಸಾಕಾಗಂಗಿಲ್ಲ ರೀ. ಯಾಕಂದ್ರೆ ಅಂಥವ್ರ ಬಗ್ಗೆ ಈ ವಿಚಾರನ ಹೇಳ್ತಾರಂದ್ರೆ ಇದು ಹಾಸ್ಯಾಸ್ಪದ ರೀ, ಇದು ಅಷ್ಟೇ. ಈ ಥರದ ಒಂದು ಗಂಭೀರ ಆರೋಪವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ವಿಜಯಗೌಡ ಅವರು ಅವರು ಗಂಭೀರತೆ ಬಗ್ಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು ಸರ್. ಅವರು ಅದ್ರ ಬಗ್ಗೆ ನಾ ಏನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ ಸರ್ ಅದ್ರ ಬಗ್ಗೆ. ಯಾಕಂದರೆ ಅಂಥ ಒಂದು ವಿಚಾರನ್ನು, ಗಂಭೀರ ವಿಚಾರವನ್ನು ಮಾಧ್ಯಮಗಳ ಮುಖಾಂತರ ಏನೋ ಒಂದು ಸೃಷ್ಟಿ ಮಾಡಿ ಜನತೆಗೆ ಗೊಂದಲ ತರುವಂಥದ್ದಾಗಲಿ ಇಂಥ ಯಾವುದು ಮಾಡಬಾರ್ದು ಅಂಥೇಳಿ ಒಂದು ಮನವಿ ಕೂಡ ನಾನು ಮಾಡ್ಕೋತೀನಿ ಸರ್ ಅದನ್ನು. ಸರ್, ಈಗ ಅವರು ಹೇಳ್ತಾ ಇದ್ದಾರೆ, ಚೌಹಾಣ್ ಅವರು, ದೇವಾನಂದ್ ಚೌಹಾಣ್ ಅವರು ಯಾವ್ಯಾವ ಬಿ ಜೆ ಪಿ ಶಾಸಕರ ಜೊತೆ ಓಡಾಡ್ತಿದ್ರು, ಅವರನ್ನು ಸೆಳಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು, ಅದೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ, ನಾವು ಬಿಡುಗಡೆ ಮಾಡ್ತೀವಿ, ಅದನ್ನು ಸೋಮವಾರ ಸದನದಲ್ಲಿ ತೋರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು. ಎಲ್ಲ ಇದು ಅಂತೂ ಸ್ವಾಗತ ಇರ್ರಿ. ಅಂಥದ್ದು ಏನರೇ ಪುರಾವೆಗಳು ಇದ್ದರೆ ತೋರಿಸಿದ್ರೆ ಭಾಳ ಒಳ್ಳೇದಾಗ್ತದೆ. ಯಾಕಂದರೆ ಅವರು ಯಾವ ಶಾಸಕರ ಜೊತೆ ತಿರುಗಾಡೋದು ಕೂಡ ಅವ್ರ ಮುಖ ಸಹಿತ ನಾನು ನೋಡಿಲ್ರಿ. ಮತ್ತು ನನ್ನ ಮೇಲೆ ಅಂಥದ್ದು ಆರೋಪ ಮಾಡ್ತಾರಂದ್ರೆ ಮತ್ತು ದಾಖಲೆಗಳು ಇದ್ದರೆ ಬಿಡುಗಡೆ ಮಾಡಲಿಲ್ಲ ರೀ. ಅದಕ್ಕೇನಂದ್ರಿ ಸರ್? ಹಾಂ ಸರ್, ಬಿಡುಗಡೆ ಮಾಡಲಿರಿ, ತೋರಿಸ್ಲಿರಿ. ತೋರಿಸಿದ್ರೆ ಮತ್ತು ನಾಳೆ ರಾಜ್ಯದ ಜನತೆನ ಹೇಳ್ತದಲ್ರಿ ಅದ್ರ ಬಗ್ಗೆ ಏನಂಬೋದು ಉತ್ತರನ ಅವ್ರ ಜನತೆ ಕೊಡ್ತಾರೆ ಸರ್ ಅದನ್ನು. ಸರ್, ಅಂದರೆ ಬಿ ಜೆ ಪಿ ಯಾವ ಶಾಸಕರ ಜೊತೆ ನೀವು ಸಂಪರ್ಕ ಸಾಧಿಸುವಂಥ ಪ್ರಯತ್ನ ಮಾಡಿಲ್ಲ? ಖಂಡಿತವಾಗಿ ಸರ್, ಖಂಡಿತವಾಗಿ ಸರ್. ನಮ್ಮ ನಾಯಕರ ಆದೇಶನೂ ಇಲ್ಲರಿ, ಮತ್ತು ನಾವು ಯಾವುದೇ ಶಾಸಕರ ಜೊತೆ ಸಂಪರ್ಕ ಕೂಡ ಇಲ್ಲ ಸರ್ ನಮಗೆ. ಈಗ ಮೈತ್ರಿ ಸರ್ಕಾರವನ್ನು ಸೇಫ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು, ಕೆಲವು ನಾಯಕರುಗಳು ಕೂಡ ಒಪ್ಕೊಂಡಿದ್ರು. ಆದರೆ ನೀವು ಅದಕ್ಕೆ ಕೈ ಹಾಕಿದಿರೋ ಇಲ್ಲೋ ಅನ್ನೋಂಥ ಒಂದು ಸ್ಪಷ್ಟತೆ. ಖಂಡಿತವಾಗಿ ಸರ್, ಖಂಡಿತವಾಗಿ ಬಿ ಜೆ ಪಿಯ ಯಾವುದೇ ಒಬ್ಬ ಶಾಸಕರಿಗಾಗಲಿ ಮತ್ತು ಯಾವುದೇ ವಿಚಾರವಾಗಲಿ ಆ ವಿಚಾರ ನನ್ನ ಕನಸೊಳಗೂ ಇಲ್ಲರಿ, ಮನಸ್ಸೊಳಗೂ ಇಲ್ಲರಿ ಸರ್. ಇನ್ನೂ ಅವರೇ ಒತ್ತಡಗಳನ್ನು ಹಾಕಿ ಇನ್ನು ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ದು ಉಂಟು. ಆದರೆ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡೋದು ಬೇಡ್ರಿ ಸರ್. ಅದು ಅಂದರೆ ಬಿ ಜೆ ಪಿಯವ್ರು ನಿಮಗೆ ಕಾಲ್ ಮಾಡಿ ಈಗ ಅದ್ರ ಬಗ್ಗೆ ಚರ್ಚೆನೇ ಬೇಡ್ರಿ ಸರ್. ಅದ್ರ ಬಗ್ಗೆ ಯಾವುದೇ ಒಬ್ಬ ನಾಯಕರ ಮನೆಗೆ ಹೋಗೋದೇ ಪ್ರಶ್ನೆನೇ ಬರ್ಲಿಕ್ಕಂದ್ರೆ ಅದ್ರ ಚರ್ಚೆ ಅದಕ್ಕೆ ಬರ್ತದೆ ರೀ. ಈ ಒತ್ತಡ ತಂದಾರೋ ಒತ್ತಡ ತಂದಿಲ್ಲೋ ಅವ್ರ ಆತ್ಮಸಾಕ್ಷಿಯಾಗಿ ಅವರಿಗೆ ಬಿಟ್ಟಿದ್ರು ಸರ್.
ಅದ್ರ ಬಗ್ಗೆ ನಾ ಏನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಂಗಿಲ್ಲ ಸರ್. ಇದು ದೇವಾನಂದ್ ಚವ್ಹಾಣ್ ಅವರು ಹೇಳ್ತಾ ಇರುವಂಥದ್ದು. ನಾನು ಯಾವುದೇ BJPಯ ಶಾಸಕರನ್ನ ಸಂಪರ್ಕ ಮಾಡಿಲ್ಲ, ಅವರ ಮುಖ ಸಹ ನಾನು ನೋಡಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆ ರೀತಿಯ ಯಾವುದಾದ್ರೂ ದಾಖಲೆಗಳಿದ್ದರೆ ಅದನ್ನು ಬಿಡುಗಡೆ ಮಾಡಲಿ ಅನ್ನುವಂಥ ಒಂದು ಸವಾಲನ್ನು ಕೂಡ ಅವ್ರು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವು BJPಯ ನಾಯಕರೇ ನಮ್ಮ ಮೇಲೆ ಒತ್ತಡ ತಂದಂಥ ಪ್ರಸಂಗಗಳಿದೆ, ಬಟ್ ನಾ ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಗುರುಮೂರ್ತಿ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್, ಬೆಂಗಳೂರು.